ಮೇಷರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. 2026ನೇಯ ಆಂಗ್ಲ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಜನವರಿ ತಿಂಗಳು 2026ನೇ ಮೊದಲನೇ ತಿಂಗಳು ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ವಿಡಿಯೋದಲ್ಲಿ ಎಚ್ಚರಿಕೆಗಳ ವಿಡಿಯೋ ಇನ್ನೊಂದಿರ್ತದೆ, ಅದನ್ನು ಮತ್ತೆ ಪುನಃ ಅಪ್ಲೋಡ್ ಮಾಡ್ತೇವೆ. ಇದು ಶುಭ ವಿಚಾರಗಳ ವಿಡಿಯೋ ಆಗಿರ್ತದೆ. ಸೊ ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಈ ವಿಡಿಯೋ ಬಹಳ ಮುಖ್ಯವಾಗಿರ್ತದೆ. ದಯವಿಟ್ಟು ನಮಗೊಂದು ಸಹಾಯ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವೇನಾದ್ರು ವಿಶೇಷವಾದ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿಯಲ್ಲಿ ನೀವು ಫೇಸ್ಬುಕ್ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಮೇಷರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಬಹಳ ಪ್ರಮುಖವಾದಂತಹ ಗ್ರಹ ಸ್ಥಿತಿಯ ಬಗ್ಗೆ ಒಂದು ಹೇಳಬೇಕು. ಅದೇ ಚತುರ್ಗ್ರಹ ಮಹಾಯೋಗ. 4 ಗ್ರಹಗಳು ಮಕರ ರಾಶಿಯಲ್ಲಿ ಸೇರ್ಕೊಳ್ತಾ ಇದೆ. ಯಾವುದು 4 ಗ್ರಹಗಳು? ರವಿಗ್ರಹ, ಕುಜಗ್ರಹ, ಶುಕ್ರ ಗ್ರಹ ಹಾಗೂ ಬುಧ ಗ್ರಹ. ಈ 4 ಗ್ರಹಗಳು ಸಹ ಜನವರಿ ತಿಂಗಳಲ್ಲಿ ಮಕರ ರಾಶಿಯಲ್ಲಿ ಸೇರ್ತಾ ಇದೆ. ಮೇಷರಾಶಿಯವರಿಗೆ ಮಕರ 10ನೇ ಮನೆ, ಕರ್ಮಸ್ಥಾನ. ಇಂತಹ ಒಂದು ಅದ್ಭುತವಾದಂತಹ ಕಾಂಬಿನೇಷನ್ನ ಫಲವನ್ನ ಮೇಷರಾಶಿಯವರು ಶುಭ ಫಲಗಳ ವಿಚಾರದಲ್ಲೂ ನೋಡಬಹುದು, ಎಚ್ಚರಿಕೆಗಳ ವಿಚಾರ ನೋಡಬಹುದು. ಸಂಪೂರ್ಣವಾಗಿ ವಿವರವನ್ನು ಕೊಡಲಿದ್ದೇನೆ. ಪರಿಹಾರ ಸಹ ಹೇಳ್ತೇನೆ, ವಿಶೇಷ ಪರಿಹಾರಗಳನ್ನು ಸಹ ಹೇಳ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಮೊದಲನೇ ಶುಭ ವಿಚಾರ ಮೇಷರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಮೇಷರಾಶಿಯವರಾಗಿದ್ದು ಆರೋಗ್ಯ ಬಾಧೆ, ಹಲವಾರು ಕಾರಣ ಇರ್ಬೋದು, ಸಾಡೆ ಇರ್ಬೋದು, ಬೇರೆ ಬೇರೆ ಯಾವುದ್ಯಾವುದೋ ಕಾರಣಗಳಿಂದ ಆರೋಗ್ಯ ಬಾಧೆಯನ್ನು ಎದುರಿಸ್ತಾ ಇದ್ರೆ, ಯಾಕೋ ಆರೋಗ್ಯ ಸರಿ ಇಲ್ಲ ಗುಳೆ, ಯಾವಾಗ ಸರಿ ಹೋಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಡಿಸೆಂಬರ್ 15ನೇ ತಾರೀಕು ದಾಟಿದ್ರೆ ನಿಮ್ಮ ಆರೋಗ್ಯ ಖಂಡಿತವಾಗಿ ವೃದ್ಧಿ ಆಗುತ್ತೆ. ಕರ್ಮಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ರಾಷ್ಟ್ರಾಧಿಪತಿ ಹಾಗೂ ಅಷ್ಟಮಾಧಿಪತಿಯಾದ ಕುಜಗ್ರಹ ಇರ್ತಾನೆ ಮಕರದಲ್ಲಿ. ಜನವರಿ 15ನೇ ತಾರೀಕು ದಾಟಬೇಕಷ್ಟೇ. ದಾಟಿದ್ರೆ ಶಾರೀರಿಕ ಆರೋಗ್ಯ, ಏನೇ ಮಲ್ಕೊಂಡ್ಬಿಟ್ಟಿದ್ರು ಕೂಡ ಎಬ್ಬಿಸಿ ಕೂರಿಸಿ ನಿಮ್ಗೆ ಒಳ್ಳೆ ಆರೋಗ್ಯ ಸಿಗುವಂಥ ಅದ್ಭುತವಾದ ಯೋಗ ಫಲಗಳಿದೆ. ಸ್ವಲ್ಪ ಕುಜನ ಆರಾಧನೆಯನ್ನು ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ತೋತ್ರಗಳನ್ನ ಪಠನೆ ಮಾಡ್ಕೊಳ್ಳಿ. ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ಬೇಕಾದ್ರೆ ದಾನ ಮಾಡಿ, ತುಂಬ ಅನುಕೂಲ ಆಗಲಿದೆ. ಇಲ್ಲಾಂದ್ರೆ ವಿಶೇಷವಾದಂಥ ಪರಿಹಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ವಿಶೇಷ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ಎರಡನೇ ಶುಭ ವಿಚಾರ ಮೇಷರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಐಡೆಂಟಿಟಿ ಕ್ರೈಸಿಸ್ ಅನ್ನು ಎದುರಿಸ್ತಾ ಇದ್ರೆ, ನೀವು ಮೇಷರಾಶಿಯವರಾಗಿದ್ದು ಐಡೆಂಟಿಟಿ ಕ್ರೈಸಿಸ್ ಅಂದ್ರೆ ಗುರುತಿಸುವಿಕೆ ಇಲ್ಲ. ನಾನು ಇಷ್ಟೆಲ್ಲ ಕಷ್ಟಪಡ್ತೀನಿ ಗುರುಳೆ, ಯಾರು ನನ್ನ ಶ್ರಮ ಗುರುತಿಸಲ್ಲ, ಯಾರು ನನ್ನ ಗುರುತಿಸೋದೇ ಇಲ್ಲ. ಹೌದಪ್ಪ ನೀನು ಹಿಂಗೆ ಮಾಡ್ತಾ ಇದೆಯಾ, ಹೌದಮ್ಮ ನೀನು ಇಷ್ಟು ಕೆಲಸ ಮಾಡಿದೆ, ನಮ್ಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ, ಮೂಲೆ ಗುಂಪು ಮಾಡಾಕ್ಬಿಟ್ಟಿದ್ದಾರೆ ನನ್ನ ಅನ್ನುವ ಚಿಂತೆ ತಾಪತ್ರಯದಲ್ಲಿ ನೀವಿದ್ರೆ, ಮೇಷರಾಶಿಯವರು ನಿಮ್ಮ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳತಕ್ಕಂಥ ಒಂದು ಅದ್ಭುತವಾದಂತಹ ತಿಂಗಳು ಅಂತಂದ್ರೆ ಅದು ಜನವರಿ ತಿಂಗಳಾಗಿರ್ತದೆ. ಯಾಕೆಂದ್ರೆ ನಿಮ್ಮ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಕುಜಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಹೋಗಿ ಸೇರ್ಕೊಳ್ತಾನೆ ಮಕರ ರಾಶಿಯಲ್ಲಿ. ಜೊತೆಗೆ ರವಿಗ್ರಹನೂ ಸಂಚಾರ ಆಗ್ತಾನೆ. ಯಾಕೆಂದ್ರೆ ಸಂಕ್ರಾಂತಿ ಹಬ್ಬ ಕಳೀತು ಅಂತಂದ್ರೆ ಕುಜ ಹಾಗೂ ರವಿ ಯುತಿ ಆಗುತ್ತದೆ. ಸೊ ಮಕರ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ರಾಷ್ಟ್ರಾಧಿಪತಿಯಾದ ಕುಜ ಹಾಗೂ ಪಂಚಮಾಧಿಪತಿಯಾದಂತಹ ರವಿಗ್ರಹದ ಯುತಿ ಆಗುತ್ತೆ. ಈ ಕುಜ ರವಿಯ ಯುತಿ ನಿಮ್ಮಲ್ಲಿ ಪ್ರಾಮುಖ್ಯತೆಯನ್ನು ವೃದ್ಧಿ ಮಾಡ್ತಾರೆ. ನಿಮ್ಮನ್ನು ಯಾರೂ ಸೈಡ್ ಲೈನ್ ಮಾಡಲಿಕ್ಕಾಗಲ್ಲ. ಜನವರಿ 15ನೇ ತಾರೀಕು ದಾಟಿತು ಅಂದರೆ ಸಾಕು, ನಿಮ್ಮ ಪ್ರಾಮುಖ್ಯತೆಯನ್ನು ಬಳಸ್ಕೊಂಡು ನೀವು ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಮಾಡ್ಕೊಂಡು ಬಂದ್ಬಿಡ್ತೀರಾ. ಯಾವ ಕೆಲಸಗಳನ್ನು ನಿಮಗೆ ಯಾರೂ ಮಾಡಿಕೊಡ್ತಾ ಇರಲಿಲ್ವೋ, ಯಾವ ಕೆಲಸಗಳು ನೀವು ಆಗೋದೇ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ರೋ, ಆ ಥರ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಾಮುಖ್ಯತೆ ವೃದ್ಧಿ ಆಗಲಿದೆ. ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ಹೂವು ಎತ್ತದಂಗೆ ಆಗಲಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಮೂರನೇ ಶುಭ ವಿಚಾರ ಮೇಷರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಮೇಷರಾಶಿಯ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವರಾಗಿದ್ದರೆ, ಅಂದರೆ ಅದೇ ಬಿಸ್ನೆಸ್ ಮಾಡ್ತಾ ಇರೋರಾಗಿದ್ದರೆ, ಅಥವಾ ಮೇಷರಾಶಿಯವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ಅಥವಾ ನೀವು ಮೇಷರಾಶಿಯವರಾಗಿದ್ದು ರೈತರಾಗಿದ್ದರೆ, ಭಾಳ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ರೈತರಿಗೇನು ಭವಿಷ್ಯ ಹೇಳಲ್ಲ ಅಂತ. ನೀವು ಮೇಷರಾಶಿಯವರಾಗಿದ್ದು ರೈತರಾಗಿದ್ದರೆ, ಅಥವಾ ನೀವು ಮೇಷರಾಶಿಯವರಾಗಿದ್ದು ಈ ದವಸ ಧಾನ್ಯ ಇತ್ಯಾದಿಗಳು ಮಾರಾಟ ಮಾಡುವ ಎಂತ ಹೇಳ್ತೇವೆ ಜನರಲ್ ಸ್ಟೋರ್ಸ್ ಅನ್ನು ಇಟ್ಕೊಂಡಿದ್ರೆ, ಅಥವಾ ನೀವು ಮೇಷರಾಶಿಯವರಾಗಿದ್ದು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ರೆ, ನೀವು ಎಲೆಕ್ಟ್ರಿಕಲ್
ಎಲೆಕ್ಟ್ರಾನಿಕಲ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡ್ತಾ ಇರ್ತಕ್ಕಂಥವರಾಗಿದ್ದರೆ ಮೇಷರಾಶಿಯವರಾಗಿದ್ದು, ಸೊ ಈ ಥರ ಯಾವುದೇ ವೃತ್ತಿಯನ್ನು ಮಾಡ್ತಾ ಇರತಕ್ಕಂಥ, ಈ ಥರದ ಯಾವುದೇ ವೃತ್ತಿ ಅಥವಾ ವ್ಯವಹಾರ ವ್ಯಾಪಾರ ಮಾಡ್ತಕ್ಕಂಥ ಮೇಷರಾಶಿಯವರು ನೀವಾಗಿದ್ದರೆ ಜನವರಿ ತಿಂಗಳು ನಿಮಗೆ ಅದ್ಭುತವಾಗಿದೆ. ಅದು ಮಕರ ಸಂಕ್ರಾಂತಿಯ ನಂತರ ನಿಮಗೆ ಬಹಳ ಚೆನ್ನಾಗಿದೆ. ಜನವರಿ 15ನೇ ತಾರೀಕು ನಂತರ ನಿಮಗೆ ಸಡನ್ನಾಗಿ ಅದ್ಭುತವಾದಂಥ ಅಭಿವೃದ್ಧಿಗಳನ್ನು ನೀವು ಕಾಣಬಹುದಾಗಿರ್ತದೆ. ಅದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇತ್ಯಾದಿ ವೃತ್ತಿ ಸಂಬಂಧಿತವಾದಂಥವ್ರನ್ನು ಸ್ವಲ್ಪ ಅಷ್ಟು ಅಭಿವೃದ್ಧಿ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ಹೊರತುಪಡಿಸಿ ನೀವು ರೈತರಾಗಿದ್ದರೆ ಅಥವಾ ಜನರಲ್ ಸ್ಟೋರ್ಸ್ ಇಟ್ಕೊಂಡವರಾಗಿದ್ದರೆ ಅಥವಾ ಹೋಟೆಲ್ ಬಿಸ್ನೆಸ್ ಮಾಡ್ತವರಾಗಿದ್ದರೆ ಈ ಥರದ್ರೆ ತುಂಬ ಜಾಸ್ತಿ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಸ್ವಲ್ಪ ನೀವೇನು ಮಾಡಬೇಕು ಅಂತಂದರೆ ವೆಯ್ಟ್ ಮಾಡಬೇಕಾಗತ್ತೆ. ಜನವರಿ ತಿಂಗಳ ಮೊದಲನೇ ವಾರ ಅಷ್ಟು ನಿಮಗೆ ಗೊತ್ತಾಗೋದಿಲ್ಲ ಆ ವಿಚಾರಗಳು. 2ನೇ ವಾರ 3ನೇ ವಾರ ಬಂದಂಗೆ ನಿಮಗೆ ಆ ಮೊದಲಾದ ನಿಜವಾದ ಅಭಿವೃದ್ಧಿ ಅನ್ನುವಂಥದ್ದು ಆ ವೃತ್ತಿ ವ್ಯಾಪಾರಗಳಲ್ಲಾಗಲಿ ತುಂಬ ಚೆನ್ನಾಗಿ ಕಂಡುಬರುತ್ತೆ. ಮಿಕ್ಕಿದ ಮೊದಲನೇ ವಾರನೇ ಅದಷ್ಟು ಜನವರಿ ತಿಂಗಳಲ್ಲಿ ಗೊತ್ತಾಗಲಿ. 2ನೇ ವಾರ 3ನೇ ವಾರದಲ್ಲಿ ತುಂಬ ಚೆನ್ನಾಗಿರುತ್ತೆ. 3ನೇ ವಾರದಲ್ಲಂತೂ ತುಂಬ ಕೈಗೆತ್ಕೊಳ್ಳುತ್ತೆ. 4ನೇ ವಾರದಲ್ಲಿ ಪ್ರಾಫಿಟನ್ನು ತುಂಬ ಚೆನ್ನಾಗಿ ನೋಡ್ತೀರಾ ನೀವು. ಏನಂದರೆ ಒಂದು ಸ್ವಲ್ಪ ದೇವತಾರಾಧನೆಗಳು ವಿಶೇಷ ಪರಿಹಾರಗಳು ಮಾಡಿಕೊಂಡ್ರು ತುಂಬ ಒಳ್ಳೆಯದು. ಸುಬ್ರಹ್ಮಣ್ಯ ಸ್ತೋತ್ರಗಳನ್ನ ಪಠನೆ ಮಾಡ್ಕೊಳ್ತಾ ಇದ್ದರೆ ತುಂಬ ಒಳ್ಳೆಯದು. ಇಲ್ಲ ನಾನು ಅದ್ಭುತವಾದಂತಹ ಒಂದು ಹೋಮಗಳನ್ನು ಪರಿಹಾರಗಳನ್ನು ಮಾಡಿ ವಿಶೇಷ ಪ್ರಸಾದಾದಿಗಳನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಹೇಳ್ತೇನೆ. 4ನೇ ಶುಭ ವಿಚಾರ ಮೇಷರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಮೇಷರಾಶಿಯವರಾಗಿದ್ದು ತಂದೆಯ ಆರೋಗ್ಯದ ಬಗ್ಗೆ ಚಿಂತಾಕ್ರಾಂತರಾಗಿದ್ದರೆ, ಅಥವಾ ನೀವು ಮೇಷರಾಶಿಯವರಾಗಿದ್ದು ಎಂತ ಹೇಳ್ತೀವಿ ತಂದೆಯವ್ರ ಜೊತೆಗೆ ಮನಸ್ತಾಪಗಳು ಮಾಡ್ಕೊಂಡ್ಬಿಟ್ಟಿದ್ರೆ, ತಂದೆಯವ್ರ ಜೊತೆಗೆ ಜಗಳ ಮನಸ್ತಾಪಗಳು ಮಾಡ್ಕೊಂಡಿದ್ರೆ, ಅಥವಾ ನೀವು ಮೇಷರಾಶಿಯವರಾಗಿದ್ದು ತಂದೆಯಿಂದ ಏನಾದರೂ ಸ್ವಲ್ಪ ಅನುಕೂಲತೆಗಳನ್ನು ಪಡ್ಕೊಳ್ಬೇಕು ಅಂತ ಕಾಯ್ತಾ ಇದ್ದರೆ, ಅಥವಾ ನೀವು ಮೇಷರಾಶಿಯವರಾಗಿದ್ದು ಪಿತ್ರಾರ್ಜಿತ ಆಸ್ತಿಗೋಸ್ಕರ ಕಾಯ್ತಾ ಇದ್ದವರಾಗಿದ್ದರೆ, ಖಂಡಿತ ಇದು ಯಾವುದೇ ವಿಚಾರಗಳಿದ್ದರೂ ಕೂಡ ನಿಮಗೆ ಜನವರಿ ತಿಂಗಳು ಬಹಳ ಪ್ರಮುಖವಾಗಲಿದೆ. ಜನವರಿ ತಿಂಗಳಲ್ಲಿ ನಿಮ್ಮ ತಂದೆಯವರ ಆರೋಗ್ಯವು ವೃದ್ಧಿಯಾಗುತ್ತೆ. ತಂದೆಯ ಜೊತೆಗೆ ಜನ್ಮಸ್ಥಾಪಗಳು ಕಡಿಮೆ ಆಗುತ್ತೆ. ಆಮೇಲೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಬಹಳ ಶೀಘ್ರಾತಿ ಶೀಘ್ರವಾಗಿ ಅನುಕೂಲತೆಗಳನ್ನು ಕಾಣಬಹುದಾಗಿರ್ತದೆ. ಪ್ರಮುಖವಾದಂತಹ ಕೌಟುಂಬಿಕ ವ್ಯವಹಾರಗಳೆಲ್ಲ ತುಂಬ ಚೆನ್ನಾಗಿ ಮುಂದುವರಿಸ್ತೀರಾ ನೀವು. ಕುಟುಂಬದಲ್ಲಿ ಯಾವುದೋ ಪ್ರಧಾನವಾದ ಕೆಲಸ ಆಗಬೇಕು, ಮನೆಯಲ್ಲಿ ಆಗಬೇಕು, ನೀವೇ ಜವಾಬ್ದಾರಿ ತಗೊಂಡು ಆ ಕೆಲಸಗಳನ್ನ ಮಾಡಿಬಿಡ್ತೀರಾ ನೀವು. ಇದೆಲ್ಲ ಒಟ್ಟಿನಲ್ಲಿ ಟೋಟಲ್ ಆಗಿ ನೋಡಿದಾಗ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಆ ನಿಭಾಯಿಸುವ ಶಕ್ತಿ, ಯಾಕೆಂದರೆ ನಿಮ್ಮಲ್ಲಿ ಪ್ರಾಮುಖ್ಯತೆ ವೃದ್ಧಿ ಆಗುತ್ತೆ. ಎಲ್ಲ ಕುಟುಂಬದವರು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇವಾಗ ನೀನೇ ಮಾಡಬೇಕಪ್ಪ, ನೀನೇ ಮಾಡಬೇಕಮ್ಮ, ನಿನ್ನ ಮೇಲೆ ನಂಬ್ಕೊಂಡಿದ್ದೀವಿ, ನೀನೇ ನಂಬ್ಕೊಂಡಿದ್ದೀವಿ ಅಂತ. ಸೊ ಇಂತಹದ್ದನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ತಾಕತ್ತು ತುಂಬ ಚೆನ್ನಾಗಿ ನಿಮಗೆ ಬರಲಿದೆ. ಮೇಷರಾಶಿಯವರಿಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಅದ್ಭುತವಾದಂತಹ ಶಕ್ತಿ ಪ್ರಸಾದ ನಿಮ್ಮಲ್ಲಿದ್ದಾಗ, ಇನ್ನೂ ಅಭಿಮಂತ್ರಿತವಾದಂತಹದ್ದು, ನಿಮ್ಮ ಎಲ್ಲ ದೃಷ್ಟಿದೋಷಗಳು ಪರಿಹಾರವಾಗಿ ಇದ್ದಾಗ ಇನ್ನೂ ತುಂಬ ಜಾಸ್ತಿ ಪವರ್ ಬರ್ತದೆ. ಅದ್ರ ಬಗ್ಗೆ ಈಗಲೇ ಹೇಳ್ತೇನೆ ಮುಂದೆ ವಿಡಿಯೋದಲ್ಲಿ. 5ನೇ ಶುಭ ವಿಚಾರ ಮೇಷರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಮೇಷರಾಶಿಯವರಾಗಿದ್ದು ಅರ್ಜೆಂಟಾಗಿ ದುಡ್ಡು ಬೇಕು, ಯಾವುದೋ ಸೈಟಿಗೆ ಸೇಲ್ಗಿಟ್ಟಿದ್ದೀನಿ, ಸೇಲ್ ಆಗ್ಬಿಟ್ಟು ದುಡ್ಡು ಬರ್ತಿತ್ತು, ಸೇಲ್ ಆಗ್ತಾ ಇಲ್ಲ, ಯಾವುದೋ ಜಮೀನು ಸೇಲ್ ಮಾಡಬೇಕು, ಅಥವಾ ಯಾವುದೋ ಒಂದು ಕಡೆಯಿಂದ ದುಡ್ಡು ವ್ಯವಸ್ಥೆ ಆಗಿದೆ, ಅರ್ಜೆಂಟಾಗಿ ಒಂದು ಸೈಟ್ ಹುಡುಕ್ತಾ ಇದ್ದೀನಿ, ಒಂದು ಜಮೀನು ಹುಡುಕ್ತಾ ಇದ್ದೀನಿ, ಒಂದು ತೋಟ ಹುಡುಕ್ತಾ ಇದ್ದೀನಿ, ಸಿಕ್ಬಿಟ್ರೆ ಚೆನ್ನಾಗಿತ್ತು. ಖಂಡಿತವಾಗಿ ನೀವು ಮೇಷರಾಶಿಯವರಾಗಿದ್ದು ಭೂಮಿಯನ್ನು ಖರೀದಿ ಮಾಡಬೇಕು ಅಂತಂದರೆ, ಭೂಮಿಯನ್ನು ಮಾರಾಟ ಮಾಡಬೇಕು ಅಂತಂದರೆ, ಭೂಮಿ ವ್ಯವಹಾರಗಳೆಲ್ಲ ಅರ್ಧಕ್ಕೆ ಸಿಗಾಕೊಂಡು ಕಷ್ಟಪಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ವ್ಯವಹಾರಗಳೆಲ್ಲ ಕಷ್ಟಪಡ್ತಾ ಇದ್ದೀನಿ ಅಂತಂದರೆ, ಭೂಮಿ ಸಂಬಂಧಿತವಾದಂಥ ಏನೇ ಇದ್ದರೂ ರೈತರಾಗಿದ್ರು ಕೂಡ ಒಂದು ಬೆಳೆ ಚೆನ್ನಾಗಿ ನಿಮ್ಮ ಕೈಗೆ ಸಿಗಬೇಕು ಅಂತಂದ್ರೂ ಕೂಡ ಜನವರಿ ತಿಂಗಳಲ್ಲಿ ಒಳ್ಳೆ ಅದ್ಭುತವಾದಂಥ ಅವಕಾಶಗಳಿದೆ. ಈ ಚಿಕ್ಕ ಪುಟ್ಟ ತರಕಾರಿ ಅಥವಾ ಏನೋ ಒಂದು ಬೇರೆ ಬೇರೆ ಚಿಕ್ಕ ಅಂದರೆ ಕಡಿಮೆ ಟೈಮ್ನಲ್ಲಿ ಇಳುವರಿ ಚೆನ್ನಾಗಿ ಬರ್ತಕ್ಕಂಥದ್ದೇನು ಹಾಕ್ಕೊಂಡಿರ್ತಾರಲ್ಲ ರೈತರು, ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿರ್ತದೆ. ಅಥವಾ ಬೆಳೆದಂಥ ರೈತರ ಹತ್ರ ಐಟಮ್ಸ್ ತೊಗೊಂಬಂದು ಮಾರಾಟ ಮಾಡ್ತಕ್ಕಂಥವ್ರು, ವೃತ್ತಿ ಮಾಡ್ತಕ್ಕಂಥವ್ರಿಗೂ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಸೊ ಓವರಾಲ್ ಆಗಿ ನಿಮಗೆ ಜನವರಿ ತಿಂಗಳಲ್ಲಿ ಹಲವಾರು ಈ ಥರ 5-6 ಪಾಯಿಂಟ್ಗಳು ತುಂಬ 4-5 ಪಾಯಿಂಟ್ಗಳು ತುಂಬ ಚೆನ್ನಾಗಿದೆ. ಏನಂದರೆ ವಿಶೇಷವಾದಂಥ ಪರಿಹಾರಗಳನ್ನು ಸಹ ಮಾಡಿಕೊಂಡ್ರೆ, ಎಚ್ಚರಿಕೆಗಳು ಕೂಡ ಹೇಳ್ತೇನೆ ನಾನು ಮುಂದೆ ಏನೇನು ಸಮಸ್ಯೆಗಳಾಗ್ಬೋದು ಅಂತ, ಆ ಎಚ್ಚರಿಕೆಗಳನ್ನು ತಪ್ಪಿಸ್ಕೊಳ್ಬಹುದು. ಈ ಶುಭವೂ ಸಹ ತುಂಬ ಚೆನ್ನಾಗಿ ಪಡೆದುಕೊಳ್ಳಬಹುದಾಗಿರ್ತದೆ. ಸೊ ಇಂತಹ ಒಂದು ವಿಶೇಷ ಪರಿಹಾರ ನಾವು ಮಾಡ್ತಿರತಕ್ಕಂಥದ್ದು. ವೀಕ್ಷಕರೇ, ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆಯ ಪರ್ವ ದಿನದಂದು ನಿಮ್ಮ ಸಮಸ್ಯೆಗಳಿಗೆ ನಮ್ಮಲ್ಲಿ ವಿಶೇಷವಾದಂತಹ ಪರಿಹಾರ ಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಯಾವ ರೀತಿಯಾದಂಥ ಸಮಸ್ಯೆಗಳು, ನೀವು ತುಂಬ ದೃಷ್ಟಿ ದೋಷಗಳಿಂದ ತುಂಬ ಅನುಭವಿಸ್ತಾ ಇದ್ರೆ, ಕಷ್ಟ ಅನುಭವಿಸ್ತಾ ಇದ್ರೆ, ಬಹಳಷ್ಟು ಜನ ಅಂತ ಹೇಳ್ತಾರೆ, ಗುರುಗಳೇ ನನಗೆ ತುಂಬ ದೃಷ್ಟಿ ಆಗುತ್ತೆ, ಮನೆಯಿಂದ ಹೊರಗಡೆ ಹೋದ ತಕ್ಷಣ ದೃಷ್ಟಿ ಆಗುತ್ತೆ, ಆಫೀಸಲ್ಲಿ ಕೂತ್ಕೊಂಡ್ರೆ ದೃಷ್ಟಿ ಆಗುತ್ತೆ, ನಾವು ಬಿಸ್ನೆಸ್ ಮಾಡ್ತಾ ಇದೀವಿ, ಅಂಗಡಿಗೆ ಹೋಗಿ ಕೂತ್ಕೊಂಡ್ರೆ ದೃಷ್ಟಿ ಆಗ್ಬಿಟ್ಟು ನಮಗೆ ಸರಿಯಾಗಿ ವ್ಯವಹಾರಗಳಾಗಲ್ಲ, ಆಫೀಸಲ್ಲಿ ದೃಷ್ಟಿ
ಆಗ್ಬಿಡುತ್ತೆ, ಸರಿಯಾಗಿ ಕೆಲಸ ಕಾರ್ಯಗಳಾಗಲ್ಲ, ಜಗಳಗಳಾಗ್ತಾ ಇರುತ್ತೆ, ದೃಷ್ಟಿಯಿಂದಾಗಿ ದುಡ್ಡು ಬರ್ತಾ ಇಲ್ಲ, ನನ್ನ ಮಗಳಿಗೆ ಮದುವೆಗೆ ನೋಡ್ತಾ ಇದ್ದೀವಿ, ದೃಷ್ಟಿಯಾಗಿ ಒಳ್ಳೊಳ್ಳೆ ಸಂಬಂಧಗಳು ಬರ್ತಾ ಇಲ್ಲ, ಮಕ್ಕಳು ಮದುವೆ ಆಗ್ಬಿಟ್ಟಿದೆ, ದೃಷ್ಟಿ ಆಗ್ಬಿಟ್ಟಿದೆ, ಅವರಿಗೆ ತುಂಬ ಕಿತ್ತಾಡ್ತಿದ್ದಾರೆ ಗಂಡ ಹೆಂಡತಿ, ಅಥವಾ ದೃಷ್ಟಿಯಾಗಿ ಮನೆಯಲ್ಲಿ ತುಂಬ ಆರೋಗ್ಯ ಬಾಧೆಯಾಗಿ ಎಲ್ಲೂ ಓಡಾಡೋಕ್ಕಾಗದೆ ಮನೇಲೆ ಕುತ್ಕೊಂಡಂಗಾಗಿದೆ, ದೃಷ್ಟಿ ದೋಷದಿಂದ ಏನಾಗ್ತಾ ಇಲ್ಲ, ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಆದ್ದರಿಂದ ಒಂದು ವಿಶೇಷವಾದಂತಹ ಕುದೃಷ್ಟಿ ಪರಿಹಾರ ಮಂತ್ರ ಹೋಮವನ್ನು ನಾವು ಈ ಡಿಸೆಂಬರ್ 20ನೇ ತಾರೀಕು ಮಾಡ್ತಾ ಇದ್ದೇವೆ. ಕುದೃಷ್ಟಿ ಪರಿಹಾರ ಹೋಮ. ದೃಷ್ಟಿ ದೋಷವನ್ನು ತೋರಿಸ್ತಕ್ಕಂಥದ್ದು ಕೇತು ಗ್ರಹ. ವೀಕ್ಷಕರನ್ನು ನೆನಪಿಟ್ಕೊಳ್ಬೇಕು, ಡಿಸೆಂಬರ್ 20ನೇ ತಾರೀಕು ಅಮಾವಾಸ್ಯೆ ಕೇತು ಜಯಂತಿ ಅವತ್ತಿನ ದಿವಸ. ಆ ಕೇತು ಜಯಂತಿಯ ಪ್ರಯುಕ್ತವಾಗಿ ನಾವು ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಕೇತು ಶಾಂತಿ ಸಹಿತವಾಗಿ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಿರೋದ್ರಿಂದ ಈ ಕಡೆ ಕೇತು ಶಾಂತಿನೂ ಆಗ್ತಾನೆ, ಇದಿಷ್ಟು ಕುದೃಷ್ಟಿ ಪರಿಹಾರನೂ ಇನ್ನು ದಿಕ್ಕಲ್ಲಿ ಮುರಿಯುತ್ತದೆ. ಸೊ ಎರಡು ಅದ್ಭುತವಾದಂತಹ ಕಾಂಬಿನೇಷನ್. ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತಂದರೆ, ಅಂದರೆ ನೀವು ಕೆಲಸ ಮಾಡೋ ಜಾಗದಲ್ಲಾಗಿರಬಹುದು, ವ್ಯಾಪಾರ ವ್ಯವಹಾರ ಮಾಡೋ ಜಾಗದಲ್ಲಾಗಿರಬಹುದು, ಮನೆಯಲ್ಲಾಗಿರಬಹುದು, ಕುಟುಂಬದಲ್ಲಾಗಿರಬಹುದು, ಮಾಟ ಮಂತ್ರಗಳು ಜಾಸ್ತಿ ಆಗ್ತಾ ಇದೆ. ತುಂಬ ಜನ ಮಾಟ ಮಂತ್ರ ಮಾಡಿಸೋರು ಜಾಸ್ತಿ ಆಗ್ತಾ ಇದ್ದಾರೆ. ಏನೋ ನಂಗೊಂದು ರಕ್ಷಣೆ ಬೇಕಾಗಿದೆ, ಮಾಟ ಮಂತ್ರದಿಂದಾಗಿ ಆರೋಗ್ಯ ಬಾಧೆ, ಮಾಟ ಮಂತ್ರದಿಂದಾಗಿ ವ್ಯವಹಾರಗಳ ಬಾಧೆ, ಮಾಟ ಮಂತ್ರದಿಂದಾಗಿ ಉದ್ಯೋಗ ಬಾಧೆ, ಮಾಟಮಂತ್ರದಿಂದಾಗಿ ದಾಂಪತ್ಯ ಸುಖಾದಿಗಳ ಸಮಸ್ಯೆಗಳು ಏನೂ ಆಗ್ತಾ ಇದೆ, ತುಂಬ ಸಮಸ್ಯೆ ಆಗ್ತಾ ಇದೆ, ಈ ಮಾಟಮಂತ್ರ ತಡ್ಕೊಳಕ್ಕಾಗ್ತಾ ಇಲ್ಲ ಅನ್ನುವ ಚಿಂತಾಕ್ರಾಂತರಾಗಿದ್ದರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಡಿಸೆಂಬರ್ 20ನೇ ತಾರೀಕು ಶತ್ರು ನಿಗ್ರಹ ಬಕಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಅದ್ಭುತವಾದಂಥ ದಿವಸ, ಮಾರ್ಗಶೀರ್ಷ ಅಮಾವಾಸ್ಯೆ, ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಕೇತು ಶಾಂತಿ ಹೋಮ, ಆಮೇಲೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರ್ತಕ್ಕಂಥವ್ರಿಗೆ ಗುರುಬಲ ಕೆಲಸ ಮಾಡಬೇಕು, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಶನಿಪೀಡೆಗಳ ಪರಿಹಾರ ಆಗಬೇಕು, ಯಾವುದೇ ಗ್ರಹಚಾರ ದೋಷಗಳಿದ್ರೂ ಪರಿಹಾರ ಆಗಬೇಕು. ಸೊ ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇದಿಷ್ಟೂ ಹೋಮಗಳನ್ನು ಮಾಡಿ ಇದಕ್ಕೊಂದು ವಿಶೇಷವಾದ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಇದು ಅದ್ಭುತವಾದಂತಹ ಒಂದು ಯಂತ್ರ. ಇದನ್ನು ಎಲ್ಲಿ ಬೇಕಾದ್ರೂ ನೀವು ಪಾಕೆಟಲ್ಲಿ ಕ್ಯಾರಿ ಮಾಡ್ಕೊಳ್ಬಹುದು. ಅಷ್ಟು ಚಿಕ್ಕದಾಗಿ, ಅಷ್ಟು ಚೊಕ್ಕದಾಗಿ, ತುಂಬ ಅದ್ಭುತವಾಗಿದೆ. ನೀವು ಯೋಚನೆ ಮಾಡಿ, ಮಾರ್ಗಶೀರ್ಷ ಅಮಾವಾಸ್ಯೆ ಶನಿವಾರದ ದಿವಸ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಅದೇ ರೀತಿಯಲ್ಲಿ ಕೇತು ಶಾಂತಿ ಕುದೃಷ್ಟಿ ಪರಿಹಾರ ಹೋಮ, ಸ್ವಯಂವರ ಪಾರ್ವತಿ ಗುರು ಶನಿ ಸಹಿತ ನವಗ್ರಹ ಶಾಂತಿ ಹೋಮಗಳನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ನಿಮಗೆ ಸ್ಕ್ರೀನ್ ಮೇಲೂ ಕಾಣ್ತಾ ಇರಬಹುದು, ಪಕ್ಕದಲ್ಲಿ ಅದ್ಭುತವಾಗಿ ಝೂಮ್ ಇನ್ ಮಾಡಿ ತೋರಿಸ್ತಾ ಇದ್ದೇವೆ. ಈ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಪ್ರತಿಯೊಬ್ಬರೂ ಸಹ ನಿಮ್ಮಲ್ಲಿ ಇಟ್ಕೊಳ್ಬಹುದು. ನೀವು ಪಾಕೆಟಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು, ನಿಮ್ಮ ಅಂಗಡಿ ಬುಕ್ಕಟ್ಗಳಲ್ಲಿ ಇಟ್ಬೋದು, ನಿಮ್ಮ ಕ್ಯಾಶ್ ಬಾಕ್ಸ್ ಜೊತೆಗೆ ಇಟ್ಬೋದು, ನಿಮ್ಮ ಎಂಥದ್ದು ನೀವು ದುಡ್ಡು ಇಟ್ಕೊಳ್ತಾರೆ ನಿಮ್ಮ ಲಾಕರ್ಗಳಲ್ಲಿ ಇಟ್ಬೋದು, ನೀವು ದಿನ ಪಾಕೆಟಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಎಲ್ಲ ಕಡೆ ನಿಮ್ಮ ಪಾಕೆಟಲ್ಲಿ ಇಟ್ಟರೆ ಯಾರಿಗೂ ಕಾಣೋದು ಇಲ್ಲ ಇದು. ಆದರೆ ನಿಮಗೆ ದೃಷ್ಟಿ ಆಗ್ತಕ್ಕಂಥದ್ದು, ನೆಗೆಟಿವ್ ಆಗ್ತಕ್ಕಂಥದ್ದು, ಮಾಟಮಂತ್ರ ಆಗ್ತಕ್ಕಂಥದ್ದು, ಆರೋಗ್ಯ ಬಾಧೆ ಇರತಕ್ಕಂಥದ್ದು, ಇದನ್ನೆಲ್ಲ ರಕ್ಷಣೆ, ನಿಮಗೆ ಇದರಿಂದೆಲ್ಲ ರಕ್ಷಣೆ ಕೊಟ್ಟು ನಿಮ್ಮನ್ನು ಕಾಪಾಡ್ತದೆ ಇದು. ಸೊ ಅದರಿಂದ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ 6361335497 ಅಥವಾ ಇನ್ನೊಂದು ನಂಬರ್ ಇದೆ 9113295125 ನಂಬರ್ಗಳಿಗೆ ದಯವಿಟ್ಟು ವಾಟ್ಸಪ್ ಮಾಡಿ. ನೀವು ಕರೆ ಕೂಡ ಮಾಡಿ, ಏನೂ ತೊಂದರೆ, ನಿಮ್ಗೆ ಅನುಮಾನ ಇದ್ದರೆ ಕರೆ ಮಾಡಿ. ಅಕಸ್ಮಾತ್ ಕರೆ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ವಾಟ್ಸಪ್ ಮಾಡಿ ದಯವಿಟ್ಟು. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಳ್ಳಿ, ನಾವು ರಿಪ್ಲೈ ಮಾಡೇ ಮಾಡ್ತೀವಿ ಖಂಡಿತವಾಗಿ. ಆ ವಿಶೇಷವಾದ ಹೋಮಗಳಲ್ಲಿ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಳಿ. ನಿಮ್ಮ ನಕ್ಷತ್ರ ಗೊತ್ತಿದ್ರೆ, ಇಲ್ಲಾಂದ್ರೆ ಪರವಾಗಿಲ್ಲ, ನಿಮ್ಮ ರಾಶಿ ಗೊತ್ತಿದ್ರೆ, ಇಲ್ಲಾಂದ್ರೆ ಪರವಾಗಿಲ್ಲ, ನಿಮ್ಮ ವಿಳಾಸ, ಪ್ರಸಾದ ಕಳಿಸ್ಕೊಡೋಕ್ಕೆ ನಿಮ್ಮ ವಿಳಾಸ, ಗೋತ್ರ ಗೊತ್ತಿದ್ರು ಗೋತ್ರನೂ ಸಹ ಕಳಿಸ್ಕೊಡಿ. ಏನು ಗೊತ್ತಿಲ್ವಾ, ಹೆಸರು ಗೊತ್ತಿರ್ತದೆ, ವಿಳಾಸ ಗೊತ್ತಿರ್ತದೆ, ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಆಗಿ ನಿಮ್ಮ ಹೆಸರು ಡಿಸೆಂಬರ್ 20 ತಾರೀಕು ಲೈವ್ ಆಗಿ ಬೆಳಗ್ಗೆ ನಾನೇ ಸ್ವತಃ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು. ಎಲ್ಲ ಹೋಮಗಳು, ಶತ್ರು ನಿಗ್ರಹ ಬಕಳಾಮುಖಿ ಹವನ, ಕೇತು ಶಾಂತಿ ಹವನ, ಕುದೃಷ್ಟಿ ಪರಿಹಾರ ಹವನ, ಸ್ವಯಂವರ ಪಾರ್ವತಿ ಹವನ, ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ನೋಡಿರ್ತಕ್ಕಂಥದ್ದು ಯೂಟ್ಯೂಬ್ ಲೈವ್ ಇರ್ತದೆ, ಫೇಸ್ಬುಕ್ ಲೈವ್ ಇರ್ತದೆ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸ್ಕೊಡಲಾಗ್ತದೆ. ಸೊ 20ನೇ ತಾರೀಕು ಶನಿವಾರ ಹೋಮ ಆಗ್ತದೆ, ಭಾನುವಾರ 20ನೇ ತಾರೀಕು ಗೌರ್ಮೆಂಟ್ ಹಾಲಿಡೇ ಇರ್ತದೆ, ಹಾಗೂ 22ನೇ ತಾರೀಕು ಸೋಮವಾರದಂದು ನಾವು ಇಲ್ಲಿಂದೆಲ್ಲ ಸ್ಪೀಡ್ ಪೋಸ್ಟಲ್ಲಿ ಕಳುಹಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡಲಿಕ್ಕೆ ಯಾರೂ ಸಹ ಮರಿಬೇಡಿ. ಹಾಗೂ ನಿಮ್ಮ ಪರಿಚಿತರಲ್ಲೆಲ್ಲರಿಗೂ ತಿಳಿಸಿ, ಈ ಥರ ವಿಶೇಷವಾಗಿ ಕುದೃಷ್ಟಿ, ದೃಷ್ಟಿದೋಷ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದಾರೆ, ಮಾಟಮಂತ್ರ ದೃಷ್ಟಿ
ಸಮಸ್ಯೆಗಳ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದಾರೆ. ಸ್ವಯಂವರ ಪಾರ್ವತಿ ಹೋಮವನ್ನು, ಕೇತು ಶಾಂತಿ ಆಬ್ಸ್ಟಾಕಲ್ಸ್ ಕ್ರಿಯೇಟರ್ ಅಂದರೆ ವಿಘ್ನಗಳನ್ನು, ಯಾವ ಕೆಲಸ ಕೈಯಾದರೂ ಒಂದು ವಿಘ್ನ ಗುರುಗಳೇ, ತಲೆ ಕೆಟ್ಟೋಯ್ತು ನನಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಅಂತಾರಲ್ಲ, ಆ ವಿಘ್ನಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದೇ ಕೇತು ಗ್ರಹ. ಸೊ ಅದರಿಂದ ಅವತ್ತು ಕೇತು ಜಯಂತಿ ಇರೋದ್ರಿಂದ ಕೇತು ಶಾಂತಿ ಹೋಮ ಹಾಗೂ ವಿಶೇಷ ಕುದೃಷ್ಟಿ ಪರಿಹಾರ ಹೋಮಗಳು ಮಾಡ್ತೀವಿ. ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಆ ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಎಲ್ಲದೂ ಸಹ ಲೈವ್ ಇರ್ತದೆ, ನಿಮ್ಮ ಹೆಸರು ಲೈವ್ ಸಂಕಲ್ಪ ಆಗುತ್ತೆ, ಹೋಮಗಳು ಲೈವ್ ಇರ್ತದೆ, ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಬಹಳ ಸಿಂಪಲ್, ಸ್ಕ್ರೀನ್ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಂಡ್ರೆ ಆಯಿತು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕೆರೆ ಸಬ್ಸ್ಕ್ರೈಬ್ ಅಂತ ಬಟನ್ನುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಏನಾದರೂ ವಿಶೇಷ ವಿಚಾರಗಳಿದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಗಳನ್ನ ಓದಿ ರಿಪ್ಲೈ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗೋಣ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.